ಚಪ್ಪಲಿ ತೆಗೆದ್ಬಿಟ್ಟು ಹೋಗು. ತೆಗೆದ್ಬಿಟ್ಟಿದ್ರು ಹೋಗಿ. ಹೋಗ್ರಿ ಆ ಕಡೆ ಹೋಗ್ರಿ, ಈ ಕಡೆ ಹೋಗ್ರಿ. ಆ ಕಡೆ ಹೋಗಿ. ಸರ್ 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 ಮಂಜನಾ ತಗೋ ಪ್ರಿನ್ಸಿಪಲ್. ನಾವು ಕೇಳಿರೋದು ನಾವು ಸಾರ್ವಜನಿಕರ ಮೇಡಮ್ ಹೌದೌದು, ಬೇರೆ ಏನಿಲ್ಲ. ಯಾವಾಗ್ಲೂ ನಾವು ವೃತ್ತಿ ಜೀವನನ ಮಾಡ್ತಾ ಇರ್ತೀವಿ. ಆದ್ರೆ ಯಾವಾಗ ವೃತ್ತಿ ಜೀವನ ಮಾಡಿದಾಗ ನಮ್ಗೆ ಹೆಮ್ಮೆ ಅನ್ಸುತ್ತೆ, ಗೌರವ ಅನ್ಸುತ್ತೆ. ಅದು ಎಷ್ಟೋ ಸತಿ ನಮ್ಗೆ ಸಮಾಧಾನನ ತಂದ್ಕೊಡುತ್ತೆ. ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ. ಯಾವತ್ತು ನಾವು ಈ ತರ ಯಂಗ್ ಸ್ಟೂಡೆಂಟ್ಸ್ನ ಎಜುಕೇಟ್ ಮಾಡೋದ್ರ ಜೊತೆ ಅವರಿಗೆ ನೀವು ಮಾರಲ್ ಸಪೋರ್ಟ್ ಕೊಡ್ತೀರಾ. ಅವರಲ್ಲಿ ಇನ್ನೂ ಏನೇನೋ ಟ್ಯಾಲೆಂಟ್ ಇರುತ್ತೆ, ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರುತ್ತೆ, ಅದನ್ನ ಹೊರಗಡೆ ತರೋ ಪ್ರಯತ್ನ ಮಾಡ್ತೀರಾ. ಅದು ಒಂದು ಗುರುವಿಂದ ಮಾತ್ರ ಸಾಧ್ಯ ಆಗುತ್ತೆ, ಎಲ್ಲರಿಂದ ಸಾಧ್ಯ ಆಗಲ್ಲ. ಆ ಹಿಡನ್ ಟ್ಯಾಲೆಂಟ್ನ ನೀವು ಆಚೆ ತರೋದ್ರಿಂದ ನೋಡಿ, ಅವ್ರಿಗೆ ಬರೀ KGF ಇಂದ ಚೆನ್ನೈಗೆ ಹೋಗ್ಲಿಲ್ಲ, ಈಗ ದುಬೈಗೆ ಹೋಗ್ತಾ ಇದ್ದೀವಿ ಅಲ್ವಾ ಅಂತ ಕೇಳ್ತಾ ಇದೆ ಅವ್ರ ಜೊತೆಯಲ್ಲಿ. ದುಬೈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಅಂತ. ದಟ್ ಈಸ್ ಅದು ಅವರಲ್ಲಿ ನೀವು ಸ್ಫೂರ್ತಿ, ಇನ್ಸ್ಪಿರೇಷನ್ನ ನೀವು ಪ್ರತಿ ಸ್ಟೂಡೆಂಟಲ್ಲೂ ಈ ಥರದ್ದು ಒಂದು ಇನ್ಸ್ಪಿರೇಷನ್ನ ನೀವು ತುಂಬಬೇಕು, ಅಚೀವ್ಮೆಂಟ್ಸ್ ಮಾಡಬೇಕು. ಒಬ್ಬರಿಂದ ಆಗಲ್ಲ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಆಲ್ ನಿಮ್ಮ ಟೀಚಿಂಗ್ ಫ್ಯಾಕಲ್ಟಿ ಏನು ಜನ ಇದ್ದಾರೆ, ನೀವೆಲ್ಲ ಎಷ್ಟು ಕಲೆಕ್ಟಿವ್ ಆಗಿ ಇಲ್ಲಿ ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ ಅವ್ರ ಕೆರಿಯರ್ಗೆ, ಅವರ ಪ್ರೊಫೆಷನ್ಗೆ, ಅವ್ರ ಎಜುಕೇಷನ್ಗೆ, ಅದಾದಮೇಲೆ ಬೇರೆ ಬೇರೆ ಅವರಲ್ಲಿರುವಂಥ ಅಡಿಷ್ನಲ್ ಟ್ಯಾಲೆಂಟ್ಗೆ ನೀವು ಸ್ಟ್ರೆಂಥನ್ ಮಾಡ್ತಾ ಇದ್ದೀರಾ. ಅದು KGF ಕಾಲೇಜಿನ ಮಹತ್ವ ಆಗಬೇಕು. ಇದೊಂದು ಸರ್ಕಾರಿ ಶಾಲೆಯಲ್ಲಿ ಇದೊಂದು ಸಾಧನೆನೇ ಆಗಬೇಕು. ಆ ಮಕ್ಕಳು ನಡ್ಕೊಂಡು ಬರ್ತಾ ಇರ್ತಾರೆ, ನಡ್ಕೊಂಡು ಎಷ್ಟು ಚೆನ್ನಾಗಿ ಎಷ್ಟು ದೂರ ಆದರೂ ಒಂದು ಫ್ರೆಂಡ್ ಜೊತೆ ಮಾತಾಡಿಕೊಂಡು ವಾಕ್ ಮಾಡಿಕೊಂಡೇ ಹೋಗ್ತಾರೆ, ವಾಕ್ ಮಾಡಿಕೊಂಡೇ ಬರ್ತಾರೆ. ಅದು ನಿಮ್ಮ ಎಜುಕೇಷನ್ಗೆ, ನಿಮ್ಮ ಟೀಚಿಂಗ್ ಸ್ಕಿಲ್ಸ್ಗೆ ಕೊಡ್ತಾ ಇರೋಂಥ ಗೌರವ ಅಲ್ವಾ. ಇಲ್ಲಿ ಒಳ್ಳೆ ಪಾಠ ಮಾಡೋ ಅಧ್ಯಾಪಕರಿದ್ದಾರೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ನಮ್ಗೆ ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ಆ ಮಕ್ಕಳನ್ನ ಎಷ್ಟು ದೂರದಿಂದ, ತುಂಬ ದೂರದ ಹಳ್ಳಿಗಳಿಂದನೂ ಕರ್ಕೊಂಬಂದು ಈ ಜಾಗದಲ್ಲಿ ಅಡ್ಮಿಷನ್ ಮಾಡ್ತಾರೆ. ಅದು ನಿಮ್ಮ ಘನತೆ, ನಿಮಗಿರುವಂಥ ಗೌರವ ಅಂತ ನಾನು ಅನ್ಕೊತೀನಿ. ಯಾವಾಗಲೂ ಒಂದು ಗುರು ಮಾತ್ರ ತನ್ನ ಶಿಷ್ಯನ ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ. ಗುರುವಾಗೇ ಇರ್ತಾರೆ, ಆದರೆ ಶಿಷ್ಯರನ್ನು ಗುರಿ ಮುಟ್ಟಿಸ್ತಾರೆ. ಅದು ನಿಮ್ಮಲ್ಲಿರುವಂಥ ಜ್ಞಾನ ಮತ್ತು ನಿಮಗೆ ಆ ಶಾರದೆ ನಿಮಗೆ ಕೊಟ್ಟಿರುವಂಥ ಆಶೀರ್ವಾದ. ಸೊ ಯಾವತ್ತವರೆಗೂ ಆ ಶಿಕ್ಷಣಕ್ಕೆ ನೀವು ಗೌರವ ಕೊಡ್ತೀರಾ, ಶಿಕ್ಷಣಕ್ಕೆ ನೀವು ನಿಮ್ಮನ್ನು ತ್ಯಾಗ ಮಾಡ್ತೀರಾ, ಅದು ಈ ಮಕ್ಕಳು ಸಮಾಜಕ್ಕೆ ಉತ್ತಮವಾಗಿರುವಂಥ ಪ್ರಜೆ, ತಂದೆ ತಾಯಿ ಹುಡುಕ್ತಾ ಇರುವಂಥ ಟ್ಯಾಲೆಂಟ್ನ ನೀವು ಹುಡುಕ್ತಿರಲ್ಲ, ಅದು ನಿಮ್ಮ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ದಟ್ ಈಸ್ ಆಲ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅಂತ ಹೇಳ್ತೀನಿ. ನಾನು ಎಲ್ಲ ಸಂದರ್ಭದಲ್ಲೂ ಗುರುವನ್ನು ಭಕ್ತಿಯಾಗೆ ನೋಡಿರೋಳು, ಶ್ರದ್ಧೆಯಿಂದ ನೋಡಿರೋರು, ಅವರಲ್ಲಿ ದೇವರಿಗೆ ಏನೋ ವಿಶೇಷವಾಗಿರುವಂಥ ಶಕ್ತಿಯನ್ನು ಕೊಟ್ಟಿರ್ತಾರೆ. ಅವರು ಎಷ್ಟು ವರ್ಷ ಟೀಚಿಂಗ್ ಫೀಲ್ಡಲ್ಲಿರ್ತಾರೆ ಅಷ್ಟು ವರ್ಷವೂ ನಿಮ್ಮ ಸಾಧನೆನೇ. ಪ್ರತಿಯೊಂದು ವಿದ್ಯಾರ್ಥಿನೂ ನೀವು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತೀರಾ. ಅವರು ದೇಶಕ್ಕೆ ಏನು ಸೇವೆ ಮಾಡ್ತಾರೆ ಅದು ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಥರ ಇರುತ್ತೆ. ಸೊ ಅದು ನಿಮ್ಮ ಗೌರವ ಅಂತ ನಾನು ಹೇಳ್ತೀನಿ. ಖುಷಿ ಆಯಿತು ನನಗೆ. ಯಾವುದೇ ಒಂದು ಸರ್ಕಾರಿ ಸಿಸ್ಟಮಲ್ಲಿ, ವ್ಯವಸ್ಥೆಯಲ್ಲಿ, ಶಾಲೆ ಆಗಲಿ ಕಾಲೇಜ್ ಆಗಲಿ ಓದಿದಾಗ ಈ ಥರ ಟ್ಯಾಲೆಂಟ್ಸ್ನ ನೋಡಿದಾಗ ಎಕ್ಸ್ಟ್ರಾರ್ಡಿನರಿ ಆಗಿ ಫೀಲ್ ಆಗ್ತೀನಿ. ಐ ಆಮ್ ಪ್ರೌಡ್ ಅಬೌಟ್ ಯು ಸ್ಟೂಡೆಂಟ್ಸ್. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಯು. I am a student of FGMJC. I am studying BBA first year, and we have participated in modeling, and we have gone for Chennai twice and once in Jain College, FGMJC. In FGMJC we got second prize. In Chennai we got selected for international level. Me and Kavna got selected for international level, and this international level will be in Dubai. In Dubai. We are going for Dubai to participate, and we are selected. We got selected. This was the Roshankar CEO. First time when we went, then he got this prize, Roshankar, and second time when we went, we got fashion battle. In this fashion battle, we won first prize. KGF got the first place there. It was a competition between Chennai versus KGF.
and KGF got the first place. It was the competition between Chennai versus KGF. and you won the prize. Yes, he won the first prize. KGF got the prize. ಕೆಜಿಎಫ್ ಅನ್ನ ಪ್ರತಿನಿಧಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನವರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಈ ವಿದ್ಯಾರ್ಥಿಗಳಿಗೆ ತುಂಬಾ ಜೀವನದಲ್ಲಿ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆರೈಸ್ತಿದ್ದೇನೆ. ಮೇಡಮ್, ಅವ್ರನ್ನ ಅಭಿನಂದನೆ ಮಾಡಿರ್ತಕ್ಕಂಥ ತಮಗೆ ಇಡೀ ಕಾಲೇಜಿನ ತಂಡ ನಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಿದೆ. ಥ್ಯಾಂಕ್ ಯು. ಮತ್ತೆ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೀನಿ. ಎಲ್ಲ ಬಹುಮಾನಗಳನ್ನ ಮತ್ತೆ ಅಥವಾ ಇದನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳನ್ನ. ಇದೆಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಇಡೀ ಕಾಲೇಜಿನ ತಂಡ, ವಿಶೇಷವಾಗಿ ಪ್ರಾಂಶುಪಾಲರು ಸದಾ ಅವರನ್ನ ಪ್ರೋತ್ಸಾಹಿಸುತ್ತಿರ್ತಾರೆ. ಮೇಡಮ್, ಆ ಕಾರಣಕ್ಕೋಸ್ಕರನೇ ನಮ್ಮ ಕಾಲೇಜಿನಲ್ಲಿ ಶೇಕಡಾವಾರು 125% ಅಡ್ಮಿಷನ್ ಆಗಿದೆ ಮೇಡಮ್. ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಅಡ್ಮಿಷನ್ ಇದರಲ್ಲಿ. ಅದನ್ನ ತಮ್ಮ ಮುಂದೆ ನಾನು ಹೇಳೋಕ್ಕೆ ಬಯಸ್ತಿದ್ದೇನೆ. ಈ ವರ್ಷ ಹೆಚ್ಚು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದಿದ್ದಾರೆ ಮೇಡಮ್. ಇಡೀ ಜಿಲ್ಲೆಯಲ್ಲಿ ಶೇಕಡಾವಾರು. That was the reason and our concern to make this program or organize this program or educate this program. Make use of this. Thank you, students. The money, but our concern is to make use of the Yuvanidhi also, and you have to come under the well-trained department so that wherever you go, you get the best opportunity. Why I have given one example? Because now we can see one public sector BEML, which is manufacturing defense production, defense machineries to the country. Defense machineries to the country, entire country. So I want my students, he has to well educate himself, and education is a weapon. You have to make use of the education weapon to change the country, change the world, and change the living standards of the students and his family also. This is only our concern, and this is only awareness program that is from the committee and at the same time government skill development department. This is, please make use of this students and please give the awareness to the concern. So this program is not for the first year student and second year student, but make use of this program. In entire 5 years, every student is eligible after you complete your graduation. Every student, every diploma graduate is also eligible. That is our concern. I think much of our students are not aware of all these things. Please make use of this program, not only for individual student, it is for entire Karnataka. This program, we have taken the initiative. You want to have a basic training, so if you are fit to that, you will get 70,000. How much? Professionally, they wanted to train you in the skilled also. Any company which is going to take some initiative in the KGF land or nearby KGF land, they want the students not with a degree, not with a degree certificate or the percentage. They really want the skilled person. So as sir was explaining about the Tata groups, one Tata group has taken some initiative and they have invested more than 400 crores for the ITI industries, ITI college, not the industry, ITI college, and more than 400 crores, and they are training initially in the government ITI colleges, and they are preparing to give the best job opportunities after they complete their ITA or diploma. That was the one company, ITA groups, Tata groups, Tata Udyog Mitra or Tata groups. They have taken that initiative and they have tie up with our government ITA college also. And I have called these officers to educate you. After your basic degree or basic education, you should have the training program with the government institution. You should have that training program. For that training program, you need some you need some fees, or you need some daily traveling. You will have expenses. You will have your own expenses. For that concern, government has
planned to give a Yuvanidhi program to your doorsteps. Government has a dream to give one program, that is Yuvanidhi. After your diploma or after your graduation, degree completion, you will have some training program. ಕೊಡೋದಕ್ಕೆ ಮೇಡಮ್ ಹತ್ರ ಬಂದಿದ್ರು, ನಾನು ಗಮನಿಸಿರುವಂಥದ್ದು. ಅವಾಗ ಯಾರೋ ಹಳ್ಳಿಯಿಂದ ಆಗ್ತಾನೆ ಕೆಲಸ ಮಾಡಿಕೊಂಡು ತುಂಬಾ ಮುದುಕನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಪಾಪ ಬಟ್ಟೆ ಕೂಡ ತುಂಬಾ ಗಲೀಜಾಗಿದೆ, ನಮ್ಮನ್ನ ಒಂದ್ ಕಡೆ ಕೂರಿಸ್ಬಿಟ್ಟು ಅವ್ರನ್ನ ಹತ್ರ ಕೂರಿಸ್ಕೊಂಡು ಚೇರ್ ಹಾಕ್ಸ್ಕೊಂಡು ಅಣ್ಣ ಶಪ್ಪನ ಅಂತಕ್ಕಂಥ ಮಾತನ್ನ ಕೇಳಿದ್ರು. ಆ ಕ್ಷಣದಲ್ಲಿ ನಮ್ಗೆ ಅನಿಸ್ತು, ಯಾಕೆ ಇವರಿಗೆ ಜನಪ್ರಿಯತೆ ಸಿಗುತ್ತೆ ಮೇಡಮ್ನವ್ರಿಗೆ ಹಾಗೆ ಅಂತ. ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಮನಸ್ಸು ಕೇವಲ ಮೇಡಮ್ ಅವ್ರಿಗೆ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಅವ್ರನ್ನ ನಾನು ಈ ಮಾತನ್ನ ಹೇಳ್ಬೇಕು ಅಂತ ಅನ್ನಿಸ್ತಿತ್ತು. ಆ ಕಾರಣಕ್ಕೆ ಈಗ ಈ ದಿನದ ಕಾರ್ಯಕ್ರಮನ ಉದ್ದೇಶಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮೇಡಮ್ ಅವರು ತಮ್ಮೆಲ್ಲರನ್ನ ಕುರಿತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿ. Students, good morning. Just we wanted to give basic informations to you. This is Yuvanidhi Awareness Program. That program is conducted through Skill Development Department. So every student is getting 70,000 in the 2 years of the term. So after your graduation or after your diploma or after your degree completion. Am I right, sir? After your graduation, degree completion, you have some time to have a training, like how sir has told, he has spoken to you earlier before me. He was presenting the things, so you get some training, same skill development program or committee or a commission. Some department is trained through government, and that department is giving training to every college, every government college and every private college. This scheme is not only for the government school students or government degree college student. It is the program for entire student who has completed his diploma or who has completed his degree. So why this program? See, after my degree completion or after my diploma completion, I will not get the best job. I will never get a best job unless I get a proper training, or if I am skilled, if I am fit to that post, then I get an appointment. You please understand why we have come here. So some companies are ready to come to KGF. Some companies, they have some plan and they have some procedures, and government is ready to give some piece of land to the company. So I give one example, because that company is initially stepping into KGF. One company which has started a toy cluster company, toy industry, which is at Koppal, and some company which has started in aerospace it is nearly in I think almost 3,000 crores, or I don't know exactly. This company has started one aerospace at Belgaum. The same company has registered that it is asking some land, more than 150 acres. 150 acres. Arvind Balgere. ನಿಮಗೆ ಗೊತ್ತದಾರ ಒಂದು ಕಂಪ್ನಿ ಅವರು ಅರವಿಂದ್ ಬಳ್ಗೆರೆ ಅಂತನೋ ಏನೋ ಒಂದು ಕಂಪನಿ. One company is from Karnataka. He has created an employment more than 10,000 employment opportunity. He is the student like you. He was the student like you. He started one company. Now he is an internationally investor for entire Karnataka and to the world also. And he has created n number of employment for the younger generation. N number of employment for an younger generation. His investment for any aerospace or toy cluster is more than 3,000 crores to 5,000, 10,000 crores. His investment is more than 10,000 crores. And he has taken some initiatives to come to KGF, where exactly near opposite or nearby to the Bemel also. And his plans to get one aerospace industry in the KGF.
So every degree holder or every diploma student will not get the job unless we are the resource person, or I am a skilled or a resource person. That was the only reason government has taken one initiative to educate the younger generation or the students before you complete your degree. That was the one department, the skill development department. They will have a coordination with your ನಮ್ಮ ಮಾನ್ಯ ಶಾಸಕರು, ಕನಸಿನ ಶಾಸಕರು, ಅಭಿವೃದ್ಧಿ ಶಾಸಕರು, ಕಾಳಜಿಯ ಶಾಸಕರು ಯೋಚನೆ ಮಾಡಿ ಅನ್ನ, ಬಸ್ಸು, ಭಾಗ್ಯಜ್ಯೋತಿ, ಸೀರಜ್ಯೋತಿ, ಯುವಜ್ಯೋತಿ ಕಷ್ಟಗಳೆಲ್ಲ ಅರ್ಥ ಮಾಡ್ಕೊಂಡು ರೆಕಮೆಂಡ್ ಮಾಡಿರೋಕ್ಕೆ ಕರ್ನಾಟಕ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಅಂತ ನಿಮ್ಗೆ ಎಷ್ಟು ಜನ ಗೊತ್ತಿಲ್ಲ, ಅದಕ್ಕೆ ಅರ್ಥ ಮಾಡೋಕ್ಕೆ ಹೇಳ್ತೀನಿ. ನಮ್ಮ ಮೇಡಮ್ ರೆಕಮೆಂಡ್ ಮಾಡಿದ್ದೆ ಇದು, ಅವ್ರ ಕಮಿಟಿ ಮೆಂಬರ್ಸು ಕೆಲವರು ನಿಮ್ಗೆ ಗೊತ್ತಿಲ್ಲ. ಮಕ್ಕಳ ಮುಂದಿನ ಕಾಲದಲ್ಲಿ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಶಿವಪ್ಪ ಎಂದ ತಂದೆ, ಲಿಂಗಮ್ಮ ಅಂದ ಅಮ್ಮ, ಮಲ್ಲಿಕಾರ್ಜುನ ಅಂತ ಒಂದು ಅಣ್ಣ, ಯಮುನಾ ಅಂತ ಒಂದು ತಂಗಿ. ಅವರ ಬಾಲು ಬಡವರಾಗಿದ್ರೂ ಸುಂದರವಾಗಿ ಹೋಗ್ತಾ ಇದೆ. ಮಲ್ಲಿಕಾರ್ಜುನನಿಗೆ 14 ವಯಸ್ಸಾಯಿತು, ಯಮುನಾಗೆ ನೆರವಾಗ್ತೀರಿ ಅಂತ ಭಾವಿಸ್ಬಿಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟೊತ್ತು ತಮ್ಮ ಮಾಹಿತಿ ಕೇಳಿದ್ರೆ ತಮ್ಮೆಲ್ಲರಿಗೂ ಮತ್ತೆ ವೇದಿಕೆಯಂತ ಎಲ್ಲ ಹಿರಿಯರಿಗೂ ವಂದಿಸ್ಬಿಟ್ಟು ನನಗಾಗುತ್ತೆ. ಅದೇ ಕನಿಷ್ಠ ನೀವೇನು ಇಲ್ಲ ಅಂತ ನಿರುದ್ಯೋಗಿ ಆಗ್ತಿತ್ತು ಅಂತಂದ್ರೆ ಅಥವಾ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸ್ತಾ ಇತ್ತು ಅಂತಂದ್ರೆ ನಿಮ್ಗೆ 2 ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಆರ್ಥಿಕ ಸೌಲಭ್ಯ ಕೊಡುವಂತ ಯೋಜನೆನ ಸರ್ಕಾರ ರೂಪಿಸಿದೆ. ಅದರಿಂದ ನಮ್ಮ ಏನು ಯುವಜನತೆ ಏನಿದ್ದಾರೆ, ಇವಾಗ ಯಾರು ಪದವಿ ಮುಗಿಸಿರ್ತೀರ ಅಥವಾ ಡಿಪ್ಲೊಮಾ ಮುಗಿಸಿರ್ತೀರ, ಇವರು ಈ ಒಂದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಈ ಯೋಜನೆಯ ಒಂದು ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ಬಹಳಷ್ಟು ಜನ ಇವಾಗಿನ್ನು ಪದವಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿದ್ದಾರೆ. ನೀವು ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಹಲವಾರು ಜನ ಇರ್ತಾರೆ, ಅವರಿಗೆ ಈ ಯೋಜನೆ ಬಗ್ಗೆ ಮಾಹಿತಿ ಇರೋದಿಲ್ಲ. ಅಂದರೆ ಪದವಿ ಮುಗಿಸಿರ್ತಾರೆ, ಯಾವುದೇ ಕಾರಣಕ್ಕೆ ಎಲ್ಲೂ ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ಇರ್ತಾರೆ, ಇಲ್ಲ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಾರೆ, ಇಲ್ಲ ಯಾವುದೋ ಒಂದು ಇಂಟರ್ವ್ಯೂಗೆ ಫೇಸ್ ಮಾಡೋದಕ್ಕೆ ತಯಾರಾಗ್ತಿರ್ತಾರೆ. ಅವರೆಲ್ಲರಿಗೂ ಸಹ ಈ ಯೋಜನೆಯ ಒಂದು ಸದುಪಯೋಗ ಪಡ್ಕೊಳ್ಳೋಕೆ ಅವಕಾಶ ಇದೆ. ಆದ್ರಿಂದ ಏನು ಇವಾಗ ನೀವು ಪದವಿ ಮಾಡ್ತಿರ್ತಾರ ವಿದ್ಯಾರ್ಥಿಗಳು, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲು ಯಾರಾದರೂ ಈ ರೀತಿಯ ಒಂದು ಯುವಕರಿದ್ರೆ ಅಥವಾ ಯಾರಾದರೂ ಒಂದು ನಿಮ್ಮ ಗ್ರಾಮೀಣ ಪ್ರದೇಶ ಅಥವಾ ನಿಮ್ಮ ಇದರಲ್ಲಿ ಏರಿಯಾದಲ್ಲಿ ರೀತಿ ಯುವಕರಿದ್ದು ಅಂತಂದ್ರೆ ಅವ್ರಿಗೆಲ್ಲ ಈ ಒಂದು ಮಾಹಿತಿನ ನೀಡಬೇಕು ಅಂದ್ಬಿಟ್ಟು ಕೋರ್ಕೋತೀವಿ. ಆಯ್ತಲ್ಲ, ಈ ರೀತಿಯಾಗಿ ಸರ್ಕಾರದ ಏನು ಯುವನಿಧಿ ಯೋಜನೆ ರೂಪಿಸಿದಾವೆ, ಇದು ಪ್ರತಿಯೊಬ್ಬರನ್ನು ತಲುಪಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಮುಖ್ಯ. ಯಾಕೆಂತಾರೆ ನಾವು ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟು ಏನಾದ್ರು ಹೇಳಿದ್ರು ಸಹ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಇಲ್ಲಿ ಏನು ನೆರೆದಿದ್ದೀರ ನಮ್ಮ ವಿದ್ಯಾರ್ಥಿ ಮಿತ್ರರು, ತಾವೆಲ್ಲರೂ ಸಹ ಅಷ್ಟೇ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಇದ್ರೆ, ಇಲ್ಲ ನಿಮ್ಮ ಏರಿಯಾದಲ್ಲಿ ಯಾರಾದ್ರೆ, ಇಲ್ಲ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇತ್ತು ಅಂತಂದ್ರೆ, ಇಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಇಲ್ಲ ನಿಮ್ಮ ಏನ್ ಸೋಷಿಯಲ್ ಮೀಡಿಯಾ ಗ್ರೂಪ್ಸ್ ಅಲ್ಲಿ ಯಾರೇ ಇದ್ರು ಸಹ ಅಷ್ಟೇ ಈ ಒಂದು ಮಾಹಿತಿನ ತಾವೆಲ್ಲ ತಲುಪಿಸುವಂತಾರೆ. ಏನಾಗುತ್ತಂದ್ರೆ ಸರ್ಕಾರದ ಯೋಜನೆ ಅನ್ನೋದು ಪ್ರತಿಯೊಬ್ಬರಿಗೂ ತಲುಪೋದಕ್ಕೆ ಸುಲಭ, ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಈ ಕಾರಣದಿಂದ ಈ ರೀತಿಯ ಒಂದು ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡೋ ಪ್ರಮುಖ ಉದ್ದೇಶನೇ ಇದು. ಯಾಕೆಂತಾರೆ ಮಾಹಿತಿ ಅನ್ನೋದು ತಲುಪಬೇಕಾಗುತ್ತೆ. ಸರ್ಕಾರದಲ್ಲಿ ಹಲವಾರು ಯೋಜನೆಗಳು ಇರ್ತವೆ, ಆದ್ರೆ ಆ ಯೋಜನೆಯ ಒಂದು ರೂಪುರೇಷೆಗಳು ಮತ್ತು ಅದರ ಯೋಜನೆಯ ಮಾರ್ಗ ಇನ್ಫಾರ್ಮೇಶನ್ ಏನಾಗುತ್ತೆ ಪ್ರತಿಯೊಬ್ಬರು ರೀಚ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಒಂದು ದೊಡ್ಡ ಒಂದು ಗ್ಯಾದರಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಯೋಜನೆಯ ಒಂದು ಇದನ್ನದು ಎಲ್ಲರಿಗೂ ತಲುಪೋದಕ್ಕೆ ಸುಲಭ ಆಗುತ್ತೆ. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಯುವ ನಿಧಿ ಜೊತೆಗೆ ಕೌಶಲ್ಯಾಭಿವೃದ್ಧಿಗೂ ಸಹ ಸಾಕಷ್ಟು ಮಟ್ಟಿಗೆ ಒತ್ತು ನೀಡ್ತಾ ಇದ್ದಾವೆ. ಹಲವಾರು ಐಟಿಗಳಲ್ಲಿ ಮಾಡರ್ನ್ ಕೋರ್ಸಸ್ ಅನ್ನ ಮಾಡ್ತಾ ಇದ್ದಾವೆ. ಡಿಪ್ಲೊಮಾಗಳಲ್ಲೂ ಸಹ ಅಷ್ಟೇ ಇವಾಗೇನು ಹೊಸ ಇದು ಬಂದಿದೆ, AI ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇಲ್ಲ ಮಷಿನ್ ಲರ್ನಿಂಗ್ ಇರ್ಬೋದು, ಈ ರೀತಿ ಹೊಸ ಕೋರ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ITIಗಳಲ್ಲಿ ಟಾಟಾ ಉದ್ಯೋಗ ಅಂತ ಅಂದ್ಬಿಟ್ಟು ಟಾಟಾ ಕಂಪನಿಯ ಸಹಭಾಗಿತ್ವದೊಂದಿಗೆ ಸಹ ಹಲವಾರು ಹೊಸ ಏನು ಇವಾಗ ಹೊಸ ರಿಕ್ವೈರ್ಮೆಂಟ್ಸ್ ಏನಿದೆ, ಅದು ಎಲೆಕ್ಟ್ರಿಕಲ್ ವೆಹಿಕಲ್ ಮೇಂಟೆನೆನ್ಸ್ ಇರ್ಬೋದು, ಇಲ್ಲ ರೊಬೋಟಿಕ್ ವೆಲ್ಡಿಂಗ್ ಇರ್ಬೋದು, ಇಲ್ಲ CNC ಮಷಿನ್ ಇರ್ಬೋದು, ಏನು ಹೊಸ ತಾಂತ್ರಿಕತೆ ನಮ್ಮ ಇಂಡಸ್ಟ್ರೀಸ್ ಅಲ್ಲಿ ಬಳಸ್ತಾ ಇದ್ದಾರೆ, ಆ ಒಂದು ಎಲ್ಲಾ ರೀತಿಯಲ್ಲೇ ಒಂದು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಅಂತ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಸಹ ನಮ್ಮ ಯೋಜನೆಗೆ ತರಬೇತಿ ಕೊಟ್ಬಿಟ್ಟು ಒಂದು ಅವರ ಮುಂದಿನ ಬದುಕನ್ನು ರೂಪಿಸ್ಕೋಬೇಕೋದಕ್ಕೆ ಸರ್ಕಾರದ ಯೋಜನೆ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಯುವನಿಧಿ ಪ್ಲಸ್ ಅಂತ ಒಂದು ಯೋಜನೆ ಬಂದಿದೆ. ಈ ಯೋಜನೆಯಲ್ಲಿ ಯುವನಿಧಿಯಲ್ಲಿ ಯಾರ್ಯಾರು ನೋಂದಾಯಿಸಿಕೊಂಡಿರ್ತಾರೋ ಆ ಎಲ್ಲಾ ಅಭ್ಯರ್ಥಿಗಳು ಸಹ ಉತ್ತಮ ಒಂದು ಕೌಶಲ್ಯ ತರಬೇತಿ ಕೊಟ್ಬಿಟ್ಟು ಅಥವಾ ಒಂದು ಉತ್ತಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗ ತರಬೇತಿ ಕೊಟ್ಬಿಟ್ಟು ಅವ್ರನ್ನ ಮುಂದಿನ ಉದ್ಯೋಗ ಭವಿಷ್ಯಕ್ಕೆ ಒಂದು ಸಜ್ಜಾಗತ್ತ ಮಾಡೋದಕ್ಕೆ ಬೇಕಂತ ಯೋಜನೆ ಸಹ ರೂಪಿಸಿದೆ.
ಈ ರೀತಿಯಾಗಿ ಸರ್ಕಾರ ಯುವ ಜನತೆಗೆ ಬೇಕಾಗಿರೋಂಥ ಈ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದೆ. ಆದ್ರೆ ಆ ಒಂದು ಯೋಜನೆಯ ಒಂದು ರೂಪ ಅದರ ಸದುಪಯೋಗ ಪಡಿಸ್ಕೋಬೇಕಾಗಿರೋದು ನಮ್ಮ ವಿದ್ಯಾರ್ಥಿ ಮಿತ್ರರ ಕರ್ತವ್ಯ. ಅದರಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಇತ್ತು ಅಂತಂದ್ರೆ ನಮ್ಮ ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ಸ್ ಇರ್ತಾರೆ. ಅವರು ನಮ್ಮ ಜೊತೆ ಉದ್ಯೋಗ ವಿನಿಮಯ ಜೊತೆ ಮತ್ತೆ ಕೌಶಲ್ಯಾಭಿವೃದ್ಧಿಗೆ ನಿರಂತರವಾಗಿ ಟಚ್ ಇರ್ತಾರೆ. ಅದರಿಂದ ನಿಮ್ಮಲ್ಲಿ ಏನಾದ್ರು ನಿಮ್ಗೆ ನೇರವಾಗಿ ಅಲ್ಲಿ ಕಚೇರಿಗೆ ಬರಕ್ ಸಾಧ್ಯ ಆಗಿಲ್ಲ ಅಂತಂದ್ರೆ ನೀವು ನಿಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಮುಖಾಂತರ ನಿಮ್ಗೆ ಅಲ್ಲಿರೋಂಥ ಒಂದು ಡೌಟ್ಸ್ ಇರ್ಬೋದು ಏನಾದ್ರು ಇದು ಮಾಡ್ಕೊಂತಾರೆ. ನಾವು ಇದನ್ನೆಲ್ಲ ಕ್ಲಾರಿಫೈ ಮಾಡೋದಕ್ಕೆ ಇದು ಮಾಡ್ತೀವಿ. ಈ ರೀತಿಯಾಗಿ ಒಟ್ಟಾರೆಯಾಗಿ ಸರ್ಕಾರ ಏನು ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆ ರೂಪಿಸಿದೆ ಅದರ ಎಲ್ಲ ಸದುಪಯೋಗನ ತಾವೆಲ್ಲ ಪಡ್ಕೊಂಡು ನೀವು ಪಡ್ಕೊಳ್ಳೋದ್ರೆ ನಿಮ್ಮ ಯಾರು ಅಕ್ಕಪಕ್ಕದವರಿರ್ತಾರೆ ಡಿಪ್ಲೊಮಾ ಮುಗಿದ ನಂತರ ಅವರಿಗೆ ಉದ್ಯೋಗ ಸಿಗೋವರೆಗೂ ಕಾಲಾವಧಿವರೆಗೂ ಅವರಿಗೆ ಒಂದು ಆಸರೆ ನೀಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಈ ಒಂದು ಯುವ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ. ಯಾಕೆಂತಂದ್ರೆ ಅದು ಗ್ರಾಜುಯೇಟ್ಸ್ ಇರ್ಬೋದು ಇಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಇರ್ಬೋದು, ಮುಗಿದ ತಕ್ಷಣ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಹಳಷ್ಟು ಕಡೆ ಕೆಲಸ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಲವಾರು ಕಡೆಗಳಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಎದುರಿಸಬೇಕಾಗುತ್ತೆ. ಮತ್ತೆ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಹೋಗ್ಬೇಕಾಗುತ್ತೆ. ಮತ್ತೆ ಯಾವ್ದಾದ್ರು ಒಂದು ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಅವರು ಒಂದು ತಯಾರಿ ಮಾಡ್ಕೋಬೇಕಾಗುತ್ತೆ. ಈ ಅವಧಿಯಲ್ಲಿ ನಮ್ಮ ಯುವ ಜನತೆಗೆ ನೆರವಾಗಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರ ಈ ಒಂದು ಯುವ ನಿಧಿ ಯೋಜನೆ ಜಾರಿಗೆ ತಂದಿದೆ. ಅದರಿಂದ ನಮ್ಮ ಯಾರು ಯುವ ಜನರಿದ್ದಾರೆ ಅವರ ಬದುಕಿನಲ್ಲಿ ಒಂದು ಭರವಸೆ ಮೂಡಿಸಿ ಅವರಿಗೆ ಒಂದು ಕೌಶಲ್ಯ ನೀಡಿ ಮುಂದೆ ಅವರು ಒಂದು ಒಳ್ಳೆಯ ಉದ್ಯೋಗಸ್ಥರಾದ್ರೆ ಅಥವಾ ಒಂದು ಯಾವುದೇ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಭವಿಷ್ಯ ಚೆನ್ನಾಗಿರುತ್ತೆ. ಅದರಿಂದ ಯುವ ಜನರಿಗೆ ಒಂದು ನೆರವಾಗಲೇಬೇಕು ಅಂತಂದ್ಬಿಟ್ಟು ಕರ್ನಾಟಕ ಸರ್ಕಾರ ಈ ಒಂದು ಯುವ ನಿಧಿ ಯೋಜನೆನ ಜಾರಿಗೆ ತಂದಿದೆ. ಅದರಿಂದ ಯುವ ನಿಧಿ ಯೋಜನೆ ಪ್ರಮುಖವಾಗಿ ಯಾರಿಗೆ ಇದು ಅನ್ವಯ ಆಗುತ್ತೆ ಅಂತಂದ್ರೆ ಯಾರು ಪದವಿ ಮುಗಿಸಿರ್ತಾರೋ, ಯಾರು ಸ್ನಾತಕೋತ್ತರ ಪದವಿ ಮುಗಿಸಿರ್ತಾರೋ, ಯಾರು ಡಿಪ್ಲೊಮಾ ಮುಗಿಸಿರ್ತಾರೋ ಇವರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯ ಆಗುತ್ತೆ. ನಮ್ಮ ITI ಮುಗಿಸಿರೋರಿಗೆ ಮತ್ತೆ PUC ಮುಗಿಸಿರೋರಿಗೆ ಈ ಒಂದು ಯೋಜನೆ ಅನ್ವಯ ಆಗಲ್ಲ. ಅದರಲ್ಲೂ ಸಹ ಹಲವಾರು ಒಂದು ಕಂಡೀಷನ್ಸ್ಗಳಿದ್ದಾವೆ. ನಮ್ಮ ಯುವ ನಿಧಿ ಯೋಜನೆ ಮಾಡ್ಬೇಕಾದ್ರೆ ನಮ್ಮ ಅಭ್ಯರ್ಥಿಗಳು ಕನಿಷ್ಠ 6 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಲೇಬೇಕು. ಯಾಕೆಂತಂದ್ರೆ ಈ ಯೋಜನೆ ತಂದಿರೋದು ಕರ್ನಾಟಕ ಸರ್ಕಾರ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಯೋಜನೆ ಅನುಕೂಲ ಆಗ್ಬೇಕು ಅಂತ ಅಂದ್ಬಿಟ್ಟು ಯಾವ ಒಂದು ಅಭ್ಯರ್ಥಿಗಳು ಕನಿಷ್ಠ 6 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ತಾರೋ ಅವರು ಮಾತ್ರ ಈ ಯೋಜನೆಗೆ ಅರ್ಹರಿರ್ತಾರೆ. ಅದಾದ ನಂತರ ಇನ್ನೊಂದು ಕಂಡೀಷನ್ ಏನಂತಂದ್ರೆ ಪದವಿ ಮುಗಿದ ನಂತರ ಅಥವಾ ಡಿಪ್ಲೊಮಾ ಮುಗಿದ ನಂತರ 6 ತಿಂಗಳವರೆಗೆ ಸರ್ಕಾರ ಕಾಲಾವಧಿ ಕೊಡುತ್ತೆ. 6 ತಿಂಗಳವರೆಗೂ ನಿಮ್ಗೆ ಯಾವುದೇ ರೀತಿಯ ಒಂದು ಉದ್ಯೋಗಾವಕಾಶ ಅಥವಾ ಯಾವುದೇ ರೀತಿಯ ಒಂದು ಅಪ್ರೆಂಟಿಸ್ಶಿಪ್ ಸೌಲಭ್ಯ ಸಿಕ್ಕಿಲ್ಲ ಅಂತಂದ್ರೆ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಹರಿರ್ತಾರೆ. ಅದರಿಂದ ಒಂದೇ ಕಂಡೀಷನ್, ನೀವು ಕರ್ನಾಟಕದಲ್ಲಿ 6 ವರ್ಷಗಳ ಕಾಲ ವಾಸ ಆಗಿರ್ಲೇಬೇಕು. ಎರಡನೇ ಕಂಡೀಷನ್ ಬಂದ್ಬಿಟ್ಟು ನೀವು ಇನ್ನೊಂದು ಎರಡನೇ ಕಂಡೀಷನ್ ಪದವಿ ಮುಗಿದ ನಂತರ 6 ತಿಂಗಳ ನಂತರ ಸರ್ಕಾರ ನಿಮ್ಗೆ ಅವಕಾಶ ಕೊಡುತ್ತೆ. ಅಲ್ಲೂ ನಿಮ್ಗೆ ಉದ್ಯೋಗಾವಕಾಶ ಸಿಕ್ಕಿಲ್ಲ ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಹರಿರ್ತೀರ. ಆಮೇಲೆ ಯಾವುದೇ ರೀತಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡವರಿಗೆ ಯೋಜನೆ ಸಿಗೋದಿಲ್ಲ. ಅದು ಸರ್ಕಾರಿ ಕೆಲಸ ಇರ್ಬೋದು, ಇಲ್ಲ ಒಳ್ಳೆಯ ಕಡೆಯಲ್ಲಿ ಖಾಸಗಿ ಕೆಲಸ ಇರ್ಬೋದು. ನಿಮ್ಗೆ ಕೆಲಸ ಏನಾದ್ರು ಸಿಕ್ತು ಅಂತಂದ್ರೆ ಈ ಯೋಜನೆಗೆ ನೀವು ಅರ್ಹರಲ್ಲ. ಯಾಕೆಂತಾರೆ ಇದು ಪ್ರಮುಖವಾಗಿ ಇರೋಂಥದ್ದು ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಅಂತಾನೆ ರೂಪಿಸಿರುವಂತ ಯೋಜನೆ ಇರೋದ್ರಿಂದ ಯಾರಿಗೆ ಯಾವುದೇ ರೀತಿ ಒಂದು ಕೆಲಸ ಇರೋದಿಲ್ಲೋ ಅವರು ಈ ಯೋಜನೆಗೆ ಅರ್ಹರಿರ್ತಾರೆ. ಸ್ವಯಂ ಉದ್ಯೋಗ ಮಾಡ್ತಿರೋರು, ಅಪ್ರೆಂಟಿಸ್ಶಿಪ್ ಮಾಡ್ತಿರೋ ಸಹ ಈ ಯೋಜನೆಗೆ ಅರ್ಹರಿರೋದಿಲ್ಲ. ಆಯ್ತಲ್ಲ. ಈ ರೀತಿಯಾಗಿ ಯುವ ನಿಧಿ ಯೋಜನೆ ಪ್ರಮುಖವಾಗಿ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಮತ್ತೆ ಡಿಪ್ಲೊಮಾದವರಿಗಿದ್ದಾವೆ. ಜೊತೆಯಲ್ಲಿ ಕರ್ನಾಟಕದ ನಿವಾಸಿಗಳಾಗಿರ್ಬೇಕು, 6 ವರ್ಷಗಳ ಕಾಲ ನೀವು ಕರ್ನಾಟಕದ ವಾಸಿ ಆಗಿರ್ಬೇಕು, ಯಾವುದೇ ರೀತಿ ಉದ್ಯೋಗ ಮಾಡ್ತಿರ್ಬಾರ್ದು, ಸ್ವಯಂ ಉದ್ಯೋಗ ಮಾಡ್ತಿರ್ಬಾರ್ದು, ಹೈಯರ್ ಎಜುಕೇಶನ್ ಮಾಡ್ತಿರ್ಬಾರ್ದು. ಈ ಒಂದು ಎಲ್ಲ ಕಂಡೀಷನ್ಸ್ ಮೇಲೆ ಸರ್ಕಾರ ಈ ಯೋಜನೆನ ರೂಪಿಸಿದೆ. ಅದರಿಂದ ಯುವ ನಿಧಿ ಯೋಜನೆಗೆ ತಾವು ಏನಾದ್ರು ಅಪ್ಲೈ ಮಾಡಬೇಕು ಅಂತಂದ್ರೆ ಯಾರು ಪದವಿ ಮುಗಿಸಿರ್ತೀರಾ ಅಥವಾ ಡಿಪ್ಲೊಮಾ ಮುಗಿಸಿರ್ತೀರಾ ಅವರು ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ. ಆಯ್ತಲ್ಲ. ಆ ಒಂದು ಪೋರ್ಟಲ್ ಅಲ್ಲಿ ಹೋಗಿ ನೋಂದಾಯಿಸಬೇಕಾಗುತ್ತೆ. ಜೊತೆಯಲ್ಲಿ ಈ ಸೇವಾ ಸಿಂಧು ಪೋರ್ಟಲ್ ನೀವು ಎಲ್ಲೆಲ್ಲಿ ಹೋಗ್ಬೋದು ಅಂತಂದ್ರೆ ನಮ್ಮ ಗ್ರಾಮ ಒನ್ ಕೇಂದ್ರಗಳಿದಾವೆ, ಬಾಪೂಜಿ ಸೇವಾ ಕೇಂದ್ರಗಳಿದಾವೆ, ಕರ್ನಾಟಕ ಒನ್ ಸೇವಾ ಕೇಂದ್ರಗಳಿದಾವೆ. ಈ ಎಲ್ಲಾ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಯುವ ನಿಧಿ ಯೋಜನೆಗೆ ಉಚಿತವಾಗಿ ನೋಂದಾಯಿಸ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಸೈಬರ್ ಸೆಂಟರ್ಗಳಲ್ಲೂ ನೋಂದಾಯಿಸ್ಕೋಬಹುದು, ಇಲ್ಲ ನಮ್ಮ ಉದ್ಯೋಗ ವಿನಿಮಯ ಕಚೇರಿ ಇರ್ಬೋದು, ಇಲ್ಲ ITIಗಳಲ್ಲೂ ಸಹ ನೀವು ಭೇಟಿ ನೀಡ್ಬಿಟ್ಟು ಈ ಒಂದು ಇದಕ್ಕೆ ನೋಂದಾಯಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಆದ್ರಿಂದ ಯಾವುದೇ ಒಂದು ಅರ್ಹ ಫಲಾನುಭವಿಗಳು ಈ ಒಂದು ಯುವ ನಿಧಿ ಯೋಜನೆ ಒಂದು ಇದನ್ನ ಸೇವಾ ಸೌಲಭ್ಯ ಪಡಿಬೇಕು ಅಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಜೊತೆಲಿ ನಿಮಗೆ ಈ ಒಂದು ಯುವ ನಿಧಿ ಯೋಜನೆಯನ್ನ 2 ವರ್ಷಗಳ ಕಾಲ ನಿರಂತರವಾಗಿ ಕೊಡ್ತಾರೆ. ಆಯ್ತಲ್ಲ. 2 ವರ್ಷಗಳ ಅಂತಂದ್ರೆ ನೀವು ಇವಾಗ ಸೆಪ್ಟೆಂಬರ್ 2025ರಲ್ಲಿ ರಿಜಿಸ್ಟರ್ ಮಾಡ್ಕೊಂತಂದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ 2027ವರೆಗೂ ನೀವು ಈ ಯೋಜನೆಗೆ ಅರ್ಹರಿರ್ತೀರ. ಅದರಿಂದ 2 ವರ್ಷಗಳ ಕಾಲ ನಿಮ್ಗೆ ನಿರಂತರವಾಗಿ ಸರ್ಕಾರ ಈ ಒಂದು ಆರ್ಥಿಕ ಸೌಲಭ್ಯ ನೀಡ್ಬಿಟ್ಟು
ನೀವು ಮುಂದಿನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಥವಾ ಯಾವುದೇ ಒಂದು ಇಂಟರ್ಫೇಸ್ ಆಗೋದಕ್ಕೆ ಇಲ್ಲ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ತಯಾರಾಗೋದಕ್ಕೆ ಸರ್ಕಾರ ಈ ಯೋಜನೆ ನೆರವು ಕೊಡ್ತಿದ್ದಾರೆ. ಅದರಿಂದ ಇಷ್ಟು ದೀರ್ಘಾವಧಿಯ ಕಾಲಾವಧಿಯಲ್ಲಿ ನೆರವು ನೀಡಂತ ಇದು ಅತ್ಯಂತ ಒಂದು ಉತ್ತಮ ಯೋಜನೆ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಜೊತೆಲಿ ನೀವು ಪ್ರತಿ 3 ತಿಂಗಳ ಕಾಲಾವಧಿಯಲ್ಲಿ ಒಮ್ಮೆ ಸೆಲ್ಫ್ ಡಿಕ್ಲರೇಷನ್ ಅಂತ ಸ್ವಯಂ ಘೋಷಣೆ ಮಾಡಬೇಕಾಗುತ್ತೆ. ಅಂತಂದ್ರೆ ನಾನೆಲ್ಲೂ ಮುಂದೆ ಒಂದು ಉನ್ನತ ವ್ಯಾಸಂಗ ಮಾಡ್ತಾ ಇಲ್ಲ ಅಥವಾ ಯಾವುದೇ ಒಂದು ಕೆಲಸ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಒಂದು ಇದು ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಯೋಜನೆಗಳನ್ನ ಎಲ್ಲರೂ ಕೊಡಕ್ಕಾಗಲ್ಲ, ಯಾರು ಅರ್ಹರಿತಾರೋ ಅವ್ರಿಗೆ ಮಾತ್ರ ಕೊಡ್ಬೇಕಾಗತ್ತೆ. ಈ ದೃಷ್ಟಿಯಿಂದ ಯಾರು ನೀವು ಎಲ್ಲರೂ ಕೆಲಸ ಸಿಕ್ತು ಅಂತಂದ್ರೆ ಇಲ್ಲ ನೀವು ಹೈಯರ್ ಎಜುಕೇಶನ್ ಹೋಗ್ತೀವಿ ಅಂತಂದ್ರೆ ನಾನು ಈ ಯೋಜನೆಗೆ ಅರ್ಹನಿಲ್ಲ ಅಂತಂದ್ಬಿಟ್ಟು ಸ್ವಯಂ ಘೋಷಣೆ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಯಾರು ಸ್ವಯಂ KGF ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಒಂದು ಏನ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಯುವನಿಧಿ ಯೋಜನೆ ಏನಿದೆ ಇದರ ಬಗ್ಗೆ ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಅರಿವು ಮೂಡಿಸಬೇಕು, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಅಂದ್ಬಿಟ್ಟು ನಮ್ಮ KGF ತಾಲೂಕಿನ ಗ್ಯಾರಂಟಿ ಕಮಿಟಿ ಎಲ್ಲಾ ಒಂದು ಸದಸ್ಯರು ಒಂದು ಒಕ್ಕೂರಿನ ಬೇಡಿಕೆ ಆಗಿತ್ತು. ಇದಕ್ಕೆ ನಮ್ಮ KGF ಕ್ಷೇತ್ರದ ಮಾನ್ಯ ಶಾಸಕರ ರೂಪಕಲಾ ಮೇಡಮ್ ಅವರು ಸಹ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮುಖಾಂತರ ನಮ್ಮ KGF ತಾಲೂಕಿನ ಯಾರು ಅರ್ಹ ವಿದ್ಯಾರ್ಥಿಗಳಿದಾರೋ ಅವರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂದ್ಬಿಟ್ಟು ಅವರೆಲ್ಲರ ಒಂದು ಒಕ್ಕರಣ ಬೇಡಿಕೆಯಾಗಿ ಈ ಒಂದು ಯುವನಿಧಿ ಕಾರ್ಯಕ್ರಮದ ಒಂದು ಅರಿವು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಒಂದು ಕ್ಷೇತ್ರದ KGF ಕ್ಷೇತ್ರದ ಅಧ್ಯಕ್ಷರು ಹಾಗೂ ಕರಕುಶಲ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರೇ, KGF ನಗರಸಭೆ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರವರೇ, KGF ತಹಶೀಲ್ದಾರ್ ಆಗಿರುವಂತಹ ಭರತ್ ಜಿ ಸರ್ ಅವರೇ, ಮಾತಾಡ್ತಕ್ಕಂಥವ್ರಲ್ಲ, ಅವರು ಸದಾ ಈ ಒಂದು ಕ್ಷೇತ್ರದ ಜನತೆಗೋಸ್ಕರ ಹಗಲಿರುಳು ಚಿಂತಿಸ್ತಕ್ಕಂಥ ಮೇಡಮ್ ಅವರು ಇಂದಿನ ಈ ಯೋಜನೆಯನ್ನ ಕುರಿತು ಕೆಲವು ಉದ್ಘಾಟನೆ ಭಾಷಣವನ್ನ ಮಾಡಬೇಕು ಹಾಗೆ ಅಂತ ಮೇಡಮ್ ಅಲ್ಲಿ ವಿನಂತಿಸಿಕೊಳ್ತೇನೆ. ಈ ಇಂದಿನ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಭರತ್ ಜಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಕಾಲೇಜಿನ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ರೂಪಾ ಮೇಡಮ್ ನಮಸ್ಕಾರ ತಿಳಿಸುತ್ತಾ, ಇವತ್ತು ಯುವನಿಧಿ ಕಾರ್ಯಕ್ರಮ ಬಹಳಷ್ಟು ಕಡಿಮೆ ರಿಜಿಸ್ಟ್ರೇಷನ್ ಆಗಿದೆ. ಅದಕ್ಕೆ ಅರಿವು ಮತ್ತು ನೋಂದಣಿ ಕಾರ್ಯಕ್ರಮವನ್ನು ಇವತ್ತು ಮಾಡಲು ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮ ಒಪ್ಪಿಕೊಂಡು ಬಂದಿದ್ದಾರೆ. ನಾವು ಈ ಮುಂದೆ ಏನು ಕರ್ನಾಟಕ ಸರ್ಕಾರ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಮತ್ತು ಕಡು ಬಡವರಿಗೆ ಕೂಡ ತಂದೆ ತಾಯಿಗೆ ಯಾರು ಪದವೀಧರರಾಗಿರ್ತಾರೋ ಮತ್ತು ಡಿಪ್ಲೊಮಾ ಮಾಡಿರ್ತಾರೋ ಅಂತವರು ಒಂದು ಉದ್ಯೋಗವನ್ನು ಹುಡುಕೊಂಡು ಈ ತಂದೆ ತಾಯಿಗೆ ಮತ್ತು ಸಮಾಜಕ್ಕೆ ಕೂಡ ಒಳ್ಳೇದಾಗಬೇಕಂತೇಳಿ ಬಹಳ ಚಿಂತನೆ ಮಾಡಿ ನಮ್ಮ ಗಣ ಸರ್ಕಾರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ನಮ್ಮ DK ಶಿವಕುಮಾರ್ ಸರ್ ಅವರು, ನಮ್ಮ ಸರ್ಕಾರ ಎಲ್ಲ ಸೇರಿ ಬಹಳ ಚಿಂತನೆ ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದನ್ನು ತಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಮತ್ತು ಅರ್ಬನ್ ಮತ್ತು ರೂರಲ್ ಎಲ್ಲ ಕಡೆ ಕೂಡ ಇದನ್ನು ಪ್ರಚಾರ ಮಾಡಿ ಯಾರು ಡಿಗ್ರಿ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಇಲ್ಲದೆ ಇರ್ತಾರೋ ಅಂಥವರು ಈ ಸಮಾಜಕ್ಕೆ ನಾವು ಒಳ್ಳೇದು ಮಾಡಬೇಕಾದ್ರೆ ನೀವೆಲ್ಲರೂ ಕೂಡ ಉದ್ಯೋಗ ಮಾಡಿ ಸಮಾಜ ಬೆಳಿಬೇಕು, ಸಬಲೀಕರಣ ಆಗಬೇಕಂತೇಳಿ ಏನು ಪಂಚ ಗ್ಯಾರಂಟಿ ಕಾರ್ಯಕ್ರಮ ತಂದಿದ್ದಾರೋ ಸರ್ಕಾರ, ಅದನ್ನು ಪ್ರಚಾರ ಮಾಡಿ ಎಲ್ಲರೂ ನೋಂದಣಿ ಮಾಡಿಸಿ ಹೈಯೆಸ್ಟ್ ನಮ್ಮ KGF ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಆದರೆ ಎಜುಕೇಟೆಡ್ ಜಾಸ್ತಿ ಇದ್ದಾರೆ, ಇಲ್ಲಿ ಕಾಲೇಜುಗಳು ಜಾಸ್ತಿ ಇದೆ. ಅದಕ್ಕೆಲ್ಲ ಕಾಲೇಜುಗಳಲ್ಲಿ ವಾಟ್ಸಪ್ಗಳಲ್ಲಿ ಕೂಡ ನಾವು ಪ್ರಚಾರ ಮಾಡಿ ಇದನ್ನು ತಿಳಿಸಿದ್ದೇವೆ. ಪತ್ರಿಕಾ ವರದಿಗಾರರು ಮಿತ್ರರು ಮತ್ತು ಎಲ್ಲರೂ ಕೂಡ ಇದನ್ನು ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಮುಂದೆ ಸತತವಾಗಿ ಕಂಟಿನ್ಯೂ ಆಗಿ ಈ ಪ್ರೋಗ್ರಾಮು ಸರ್ಕಾರ ಇರೋರಿಗೆ ಇರುತ್ತೆ. ಇದನ್ನು ಎಲ್ಲರೂ ಕೂಡ ನೋಂದಣಿ ಮಾಡಿಕೊಂಡು ಕುಟುಂಬಗಳ ಮೇಲೆ ಬಂದರೆ ನಮ್ಮ ಸಮಾಜ ಮೇಲೆ ತಂದಂಗೆ ಆಗುತ್ತೆ. ಇದನ್ನು ತಾವೆಲ್ಲರೂ ಕೂಡ ಯೋಚಿಸಿ ಯುವನಿಧಿ ಯೋಜನೆಯ ಒಂದು ಯುವ ಸಮೂಹಕ್ಕೆ ವರವಾಗಿರುತ್ತೆ. ಅರ್ಹ ಫಲಾನುಭವಿಗಳು ಪ್ರಯೋಜನವಾಗುವ ನಿಟ್ಟಿನಲ್ಲಿ ಚಿಂತನೆ ಮಾಡಿರುವ ಸರ್ಕಾರದ ಯೋಜನೆಗಳನ್ನು ಹೆಚ್ಚಿನ ಪ್ರಚಾರ ಮಾಡಬೇಕಂತ ಎಲ್ಲ ವಿದ್ಯಾರ್ಥಿನಿಯರಿಗೂ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ವರದಿಗಾರರಿಗೂ ಮತ್ತು ಈ ಕಾಲೇಜಿನ ಪ್ರಿನ್ಸಿಪಾಲ್ಗೂ, ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ಗೂ ಕೂಡ ನಾವು ಮನವಿ ಮಾಡಿಕೊಳ್ತಾ, ತಾಲೂಕಿನಲ್ಲಿ ಅನೇಕ ಈಗ KGFನಲ್ಲಿ ಮೇಡಮ್ನವರು ಅಭಿವೃದ್ಧಿಗೆ ಒಂದು ಪ್ರಸ್ತುತ ಹೆಚ್ಚಿನ ಇದು ಇಂಡಸ್ಟ್ರಿಯಲ್ ತರ KGFಗೆ 820 ಎಕರೆಯನ್ನು ರಿಸರ್ವ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಆಗಬೇಕಂತಕ್ಕಂಥ ಮಾತನ್ನು ತಿಳಿಸಿರ್ತಾರೆ. ಅದರಿಂದ ಇವತ್ತು ನಮ್ಮ ಜಿಲ್ಲಾ ಕೌಶಲ್ಯಾಭಿವೃದ್ಧಿ
ಇಲಾಖೆಯ ಇವರು ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ನಮ್ಮ ಕೆಜಾಪು ಮತ್ತು ಬೇತಮಂಗಲ ಎರಡೂ ನಮ್ಮ ಕ್ಷೇತ್ರದ ಎಲ್ಲ ಕಡೆ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕಚೇರಿಗಳನ್ನು ತೆಗೆದು ಎಲ್ಲ ಸ್ಕಿಲ್ ಬಂದರೆ ನಮ್ಮ ಇಂಡಸ್ಟ್ರಿಯನ್ನು ಕೆಜಾಪ್ ತರಬೇಕಂತ ಮೇಡಮ್ 15 ವರ್ಷಗಳಿಂದ ಪ್ರಯತ್ನ ಮಾಡಿ ಇವತ್ತು ಸರ್ಕಾರದಿಂದ ತಂದಿದ್ದಾರೆ. ಅದನ್ನು ಯಶಸ್ವಿ ಆಗಬೇಕಂದ್ರೆ ಸ್ಕಿಲ್ ಬೇಕೇ ಬೇಕಾಗುತ್ತೆ. ಅದರಿಂದ ತಾವೆಲ್ಲರೂ ಕೂಡ ಈ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಮೇಡಮ್ನವರು ರೈತರಿಗಾಗಲಿ, ಬಡವ ಮಹಿಳೆಯರಿಗಾಗಲಿ, ಈ ನಿರುದ್ಯೋಗಿಗಳಿಗಾಗಲಿ ಎಲ್ಲ ಜನಾಂಗದವರು ಕೂಡ ಒಂದು ಅಭಿವೃದ್ಧಿಯಲ್ಲಿ ಪಥದಲ್ಲಿ ಅವರು ಹೋಗ್ತಾ ಇದ್ದಾರೆ. ಅವರು ಕೈ ಜೋಡಿಸ್ಬೇಕಂತೇಳಿ ಎಲ್ಲ ಅಧಿಕಾರಿಗಳಲ್ಲಿ ಸಾರ್ವಜನಿಕರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮ 4 ಮಾತು ಮಾತಾಡೋ ಅವಕಾಶ ತಮ್ಮೆಲ್ಲರಿಗೂ ವಂದನೆ. ಜೈ ಹಿಂದ್, ಜೈ ಕರ್ನಾಟಕ.